ಆತ ಯುವ ಕಾಂಗ್ರೆಸ್ ಮುಖಂಡ. ಇನ್ನೇನು ಕೆಲವೇ ದಿನಗಳಲ್ಲಿ ಹಸಿಮಣೆ ಏರಿ ಹೊಸ ಜೀವನಕ್ಕೆ ಕಾಲಿಡಬೇಕಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಬೆಳೆಯುತ್ತಿದ್ದವನ ಮೇಲೆ ಹಗೆ ಸಾಧಿಸಿದ ಕಿರಾತಕರು ಮನೆಯೊಳಗೆ ನುಗ್ಗಿ ರಕ್ತದ ಓಕುಳಿಯಾಡಿದ್ದಾರೆ. ಅಷ್ಟಕ್ಕೂ ಮನೆಯೊಳಗೆ ನುಗ್ಗಿ ಯುವ ಮುಖಂಡನನ್ನ ಬೇಟೆಯಾಡಿದ್ದು ಯಾರು ಅಂತೀರಾ? ಈ ಭೀಕರ ಕೊಲೆಯ ಹಿಂದಿರೋ ಅಸಲಿ ಕಹಾನಿ ಇಲ್ಲಿದೆ ನೋಡಿ. ಯುವ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ. ಮನೆ ನುಗ್ಗಿ ಅಟ್ಟಹಾಸ ಮೆರೆದ ದುಷ್ಕರ್ಮಿಗಳು. ಹಸೆಮಣೆ ಏರಬೇಕಿದ್ದವನು ಮನೆಯಲ್ಲೇ ಆಗಿ ಬಿದ್ದ. ಈ ಫೋಟೋದಲ್ಲಿರುವ ಯುವಕನ ಹೆಸರು ಫೈರೋಜ್. ನೋಡೋದಕ್ಕೆ ಕಟ್ಟುಮಸ್ತಾಗಿದ್ದ ಫೈರೋಜ್ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಧಾರವಾಡದ ಫೈರೋಜ್ ಅಲ್ಪ ಸಮಯದಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿದ್ದ. ಧಾರವಾಡದ ಕಾಂಗ್ರೆಸ್ ಯುವ ಘಟಕಕ್ಕೆ ಭರವಸೆಯ ನಾಯಕನಾಗಿದ್ದ ಫೈರೋಜ್ ಕಿರಾತಕರ ಕೈಯಲ್ಲಿ ಬರ್ಬರವಾಗಿ ಆಗಿದ್ದಾನೆ. ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿ ಫೈರೋಜ್ ನಿವಾಸಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಎನ್ಎಸ್ಯುಐ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದ ಫೈರೋಜ್ ರಾಜಕೀಯವಾಗಿ ಬೆಳೆಯುತ್ತಿರುವುದನ್ನ ಸಹಿಸದ 4 ದುಷ್ಕರ್ಮಿಗಳು ಈ ಹತ್ಯೆ ಮಾಡಿದ್ದಾರೆ. ಫೈರೋಜ್ ಮೇಲೆ ಈ ಹಿಂದೆಯೂ ಹಲವು ಬಾರಿ ದಾಳಿ ನಡೆಸಲಾಗಿತ್ತು ಎನ್ನಲಾಗಿದೆ. ಆದರೆ ಈ ಬಾರಿ ಸಾವಿನ ದೂತರಂತೆ ಬಂದ ಕಿರಾತಕರು ಫೈರೋಜ್ ಪ್ರಾಣ ಪಕ್ಷಿ ಹಾರಿಸಿದ್ದಾರೆ. ಕೊಲೆ ಮಾಡಿ ಪರಾರಿಯಾಗುತ್ತಿದ್ದ 4 ಆರೋಪಿಗಳ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನನ್ನ ಗೆಳೆಯಂದು ಇದೇ ತಿಂಗಳ 24ಕ್ಕೆ ಮದುವೆ ಇತ್ತು. ಮದುವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಡ್ದು ಬೆಂಗಳೂರು ಹೊಂಟಿದ್ದೀವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡಕ್ಕೆ. CCTV ಫುಟೇಜ್ ಚೆಕ್ ಮಾಡಿರಿ ನೀವು. ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗಿಲ್ಲಿ ಫಸ್ಟ್ ಹಾಕೋ ನಾವು ಶಾ ಅಂತೇಳಿ CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗೆ ಓಡೋಗ್ಯಾನ ನೀವು. ಬಾಗ್ಲ ಬಂದ್ ಮಾಡ್ಕೊಂಡು ನಾನು ಬಾಗ್ಲ ಹೊಡೆದು 5 ಮಂದಿ ಒಂದು ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕ್ ಹೋದ್ರೆ ಹೊಲಿ ಮೇಲೆ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ಕೆ ಹೋಗ್ಯಾರ. ಅಂಥ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗೆ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆಯಿಂದ ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣಿಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿ ಯಾರ್ದಾರ ಹೆಸರು ಹಾಕಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವನು ಏನು ಯಾವ್ದ ಜೊತೆ ಏನು ದುಶ್ಮನ್ ಇಲ್ಲ ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದ್ವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತ ಹೇಳಿ ಪರಿಚಯಿಸಿದ್ರು. ಇಲ್ಲೇ ಮನಿ ಅವ್ರದ್ದು, ಇಲ್ಲೇ ಮನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ. ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವ ಯಾರ ಟೀಮ್ದವ ತಿಳ್ಕೊರಿ ನೀವು. ಅವ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ ಎಲ್ಲಿ ಹುಡುಗ ಅಂತೇಳಿ. ಗೋಲು ಒಬ್ಬವನು ಶಾ ಒಬ್ಬನ ಪರಿಚಯಿಸ್ತಿರ್ದಾರ, ಮಾಳಾಪುರ ಗೋಲು ಅಂತ. ಮಿಕ್ಕಿದ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದೇ CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರಿದಾರೆ ಏನು ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವ್ರಿಲ್ಲ ಇವನ್ಗೆ ಮಾಡೋದಷ್ಟು. ರಾಜಕೀಯ ಇದೇ ಇಟ್ಕೊಂಡೆ ಮಾಡಿದ್ದಾರೆ. ಮನೆಯಲ್ಲಿ ಮದುವೆದು 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಅವ್ನ ಮೊಬೈಲ್ ಫೋನು ಒಯ್ದಾರ. ಅವ್ರ ತಾಯಿದ ಮೊಬೈಲ್ ಫೋನು ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರೆ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ಕೆ ಹೋಗಿದ್ದಾರೆ. ಈ ಕೊಲೆ ಕೇವಲ ಹಗೆತನವಷ್ಟೇ ಅಲ್ಲ, ಇದರ ಹಿಂದೆ ರಾಜಕೀಯ ದ್ವೇಷದ ವಾಸನೆಯೂ ಬಡಿಯುತ್ತಿದೆ. ಹಂತಕರು ಎಷ್ಟು ಕ್ರೂರಿಗಳಾಗಿದ್ದರು ಅಂದ್ರೆ ಮನೆಯಲ್ಲಿದ್ದ ಫೈರೋಜ್ ಸೋದರಿಯ ಮೇಲೂ ಹಲ್ಲೆ ನಡೆಸಿದ್ದಾರೆ. ಅಡಿಗೆ ಮನೆಯಲ್ಲಿದ್ದ ಗ್ಯಾಸ್ ಒಲೆಯ ಮೇಲೆ ಆಕೆಯ ಮುಖವನ್ನ ಸುಡಲು ಯತ್ನಿಸಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಧಾವಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಪ್ರತಿಯೊಂದು ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ. ಕುಟುಂಬಸ್ಥರಿಂದ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು, ಈ ಹಿಂದಿನ ದಾಳಿಗಳ ಬಗ್ಗೆ ಪೊಲೀಸರು ಕುಟುಂಬಸ್ಥರಿಂದ ಮಾಹಿತಿ ಪಡೆದು ಇನ್ನು ಈ ಪ್ರಕರಣ ಆರೋಪಿಗಳ ಬಂಧನಕ್ಕೆ ಟೀಮ್ ರಚಿಸಿದ್ದು ಬಲೆ ಬೀಸಲಾಗಿದೆ ಎನ್ನುತ್ತಾರೆ ಪೊಲೀಸ್ ಆಯುಕ್ತರು.
ಈಗ ಫೈರೋಜ್ ಪಠಾಣ್ ಅಂತ ಸುಮಾರು 32 ವರ್ಷ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಲಾಗುತ್ತೆ. ನಾನು ಪರಿಶೀಲನೆ ಮಾಡ್ತೀನಿ, ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋಂಥದ್ದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಸರ್, ರಾಜಕೀಯ ದ್ವೇಷ ಮೇಲೆ ಹಳೆಯ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದೆ. ಏನಾದರೂ ಹೇಳಿದ್ರು ಸರ್ ಮನೆಯವರು ಏನಾದರೂ? ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ಈಗ ನೋಡಿ, ಇನ್ಸಿಡೆಂಟ್ ಆಗಿ 1.5 ಅವರ್ಸ್ ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೋ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ, ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ. ವಿಧಿಯ ಕ್ರೂರ ಆಟವೆಂದರೆ ಇದೇ ಏಪ್ರಿಲ್ 24ಕ್ಕೆ ಫೈರೋಜ್ ಮದುವೆ ನಿಶ್ಚಯವಾಗಿತ್ತು. ಇನ್ನೇನು 10 ದಿನಗಳಲ್ಲಿ ಸಂಭ್ರಮ ಮನೆ ಮಾಡಬೇಕಿದ್ದ ಮನೆಯಲ್ಲಿ ಇಂದು ಶವದ ಮೆರವಣಿಗೆ ಸಾಗಿದೆ. ರಾಜಕೀಯ ದ್ವೇಷಕ್ಕೆ ಒಬ್ಬ ಯುವ ನಾಯಕ ಬಲಿಯಾಗಿದ್ದು ಧಾರವಾಡ ಜನತೆಯಲ್ಲಿ ಆತಂಕ ಮೂಡಿಸಿದೆ. ಒಟ್ಟಿನಲ್ಲಿ ಪೊಲೀಸರ ಬಲೆಗೆ ಸಿಸಿಟಿವಿ ದೃಶ್ಯಗಳು ಸಿಕ್ಕಿದ್ದು ಹಂತಕರು ಸದ್ಯದಲ್ಲೇ ಕಂಬಿ ಎಣಿಸಬೇಕಿದೆ. ಒನ್ಕಡ ನ್ಯೂಸ್ ಬ್ಯೂರೋ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ.